ಸೊ ಗೆಳೆಯರೆ, ಇಂಡಿಯಾ ಟುಡೆಯ ಈ ಆರ್ಟಿಕಲ್ ಅನ್ನ ನೋಡಿ ನಿಮ್ಮ ಹೃದಯನೇ ಕರಗಲಿದೆ. ಇದರಲ್ಲಿ 12 ಪ್ಲೇನ್ ಲಾಸ್ಟ್ ಅಟ್ ಲೀಸ್ಟ್ 20 ಏರ್ ಫೋರ್ಸ್ ಪರ್ಸನಲ್ ಕಿಲ್ಡ್ ಇನ್ ಕ್ರಾಶ್ ದಿಸ್ ಇಯರ್ ಸೋ ಫಾರ್. ಅಂದರೆ 20 ನಮ್ಮ ಏರ್ ಫೋರ್ಸ್ನ ಪೈಲಟ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ, ಅದನ್ನು 1-2 ತಿಂಗಳಲ್ಲಿ. ಇದು 2022ರ ಆರ್ಟಿಕಲ್ ಆಗಿದ್ದು 60 ವರ್ಷಗಳಲ್ಲಿ 200 ಪೈಲಟ್ಸ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಈ ಪ್ಲೇನ್ಗಳು ಸರಿಯಾದ ಸ್ಥಿತಿಯಲ್ಲಿದ್ದಿದ್ದಿಲ್ಲ. ಇಲ್ಲಿವರೆಗೂ ನಮ್ಮ ಹತ್ತಿರ ಇರುವ 400 MiG-21ಗಳು ಶವಪಟ್ಟಿಯಾಗಿ ಕನ್ವರ್ಟ್ ಆಗಿದ್ದಾವೆ, ನಾಶವಾಗಿದ್ದಾವೆ. ಒಂದ್ ವೇಳೆ ಭಾರತದ ಏರ್ಫೋರ್ಸ್ಗೆ ಚೀನಾದ ಕಣ್ಣಲ್ಲಿ ಕಣ್ಣಿಟ್ಟು ಅವರ ಜೊತೆ ಪ್ರತಿಸ್ಪರ್ಧಿಸಬೇಕು ಹಾಗೂ ಭಾರತದ ಏರ್ಫೋರ್ಸ್ಗೆ ಅವರ PAL ಏರ್ಫೋರ್ಸ್ಗೆ ಬೀಟ್ ಮಾಡಬೇಕಾದ್ರೆ ಆಗ ನಮಗೆ ಹೊಸ ಏರ್ಕ್ರಾಫ್ಟ್ನ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾವು ರಾಫೇಲ್ನ ಖರೀದಿಸಿದ್ದೇವೆ. ಅದನ್ನು ಎಷ್ಟು ಪ್ರಮಾಣದಲ್ಲಿ? ಕೇವಲ 36 ರಾಫೇಲ್ ವಿಮಾನಗಳು ನಮ್ಮ ಹತ್ತಿರ ಇವೆ. ಟೋಟಲ್ ನಮ್ಮ ಹತ್ತಿರ 900 ಫೈಟರ್ ಜೆಟ್ ಇದ್ರೆ ಚೀನಾದ ಹತ್ತಿರ 2000ವಿದೆ. ಇದರೊಂದಿಗೆ ಅವರ ಹತ್ತಿರ 5th ಜನರೇಷನ್ನ ಚಂಗಡು J-20 ಏರ್ಕ್ರಾಫ್ಟ್ ಕೂಡ ಇದೆ. ಇದೊಂದು ಸ್ಟೆಲ್ತ್ ಟೆಕ್ನಾಲಜಿಯಿಂದ ಲೆಸ್ ಆಗಿರುವಂತಹದ್ದಾಗಿದೆ. ಈ ಸ್ಟೆಲ್ತ್ ಟೆಕ್ನಾಲಜಿ ಅಂದರೆ ಗಾಳಿಯಲ್ಲಿ ಫೈಟರ್ ಏರ್ಕ್ರಾಫ್ಟ್ ಹಾರುತ್ತಿರುವಾಗ ಯಾವುದೇ ರಡಾರ್ ಮುಖಾಂತರ ಇದನ್ನು ಡಿಟೆಕ್ಟ್ ಮಾಡುವುದು ಬಹಳಷ್ಟು ಕಷ್ಟಕರವಾಗಿ ಬಿಡುತ್ತದೆ. ಸೊ ಇದಂತೂ ಚೀನಾದ ವಿಷಯವಾಯಿತು. ಇದನ್ನು ಗಮನಿಸುತ್ತಾ ಈಗ DRDOನ ಎಂಟ್ರಿ ಆಗತ್ತೆ. DRDOಗೆ ಭಾರತದ ಹತ್ತಿರ ಒಟ್ಟು 30 ಫೈಟರ್ ಜೆಟ್ನ ಸ್ಕ್ವಾಡ್ರನ್ ಇರೋದು ಗೊತ್ತಿತ್ತು, ಆದರೆ ಅವರಿಗೆ 42 ಸ್ಕ್ವಾಡ್ರನ್ಗಳು ಅವಶ್ಯಕತೆ ಇತ್ತು. ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಒಂದು ಸ್ಕ್ವಾಡ್ರನ್ನಲ್ಲಿ 16ರಿಂದ 17 ವಿಮಾನಗಳಿರ್ತವೆ. ಸೊ ಈಗ ಪ್ಲಾನಿಂಗ್ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ. ನೋಡಿ ಗೆಳೆಯರೆ, ಭಾರತದ ಹತ್ತಿರ ಸುಖೋಯ್ 30 MKI ಇದ್ದು ಇದೊಂದು 4.5 ಜನರೇಷನ್ ಫೈಟರ್ ಜೆಟ್ ಆಗಿದೆ. ಈಗ ನಾನು ನಿಮಗೆ ಇದರ ಕಂಪ್ಯಾರಿಸನ್ ಅನ್ನ ಚೀನಾದ ಈ ಚಂಗುಡು J-20ಯೊಂದಿಗೆ ಮಾಡಿ ಹೇಳಲಿದ್ದೇನೆ. ಆದರೆ DRDO ಇಲ್ಲಿ ಹೇಗೆ ತಲೆ ಓಡಿಸಿದೆ ಅನ್ನೋದನ್ನು ಸ್ವಲ್ಪ ನೀವು ನೋಡಲೇಬೇಕು. ಪ್ರಸ್ತುತ ಭಾರತದಲ್ಲಿ 259ರ ಸಂಖ್ಯೆಯಲ್ಲಿ ಸುಖೋಯ್ 30 MKI ಇದೆ. ಭಾರತದ ಹಿಂದೂಸ್ತಾನಿ ಏರೋನಾಟಿಕಲ್ ಲಿಮಿಟೆಡ್ HAL ರಷ್ಯಾದಿಂದ ಲೈಸೆನ್ಸ್ ಅನ್ನು ತೆಗೆದುಕೊಂಡು ಇದನ್ನು ಭಾರತದಲ್ಲೇ ನಿರ್ಮಾಣ ಮಾಡಿದೆ. ನಮ್ಮ ಹತ್ತಿರ MiG-29ನ 3 ಸ್ಕ್ವಾಡ್ರನ್ಗಳಿದ್ದು ಇನ್ನು ಕೆಲವು ಪ್ರಮಾಣದಲ್ಲಿ ಇದನ್ನು ಖರೀದಿಸುವ ಚರ್ಚೆಯೂ ನಡೀತಾ ಇದೆ. ಹಾಗೂ ನಮ್ಮ ಹತ್ತಿರ 120 ಜಾಗ್ವಾರ್ ವಿಮಾನಗಳಿವೆ. ಅದರ ಜೊತೆಗೆ ಮಿರಾಜ್ 2000 ವಿಮಾನಗಳು 49 ಸಂಖ್ಯೆಯಲ್ಲಿದೆ. ಈಗಾಗಲೇ ನಿಮ್ಗೆ ಹೇಳಿದಂತೆ ರಾಫೇಲ್ 36 ಸಂಖ್ಯೆಯಲ್ಲಿವೆ. ಇದನ್ನು ಹೊರತು ತೇಜಸ್ ನಿರ್ಮಾಣ ಮಾಡ್ತಾ ಇದ್ದೇವೆ. ತೇಜಸ್ನ 3ನೇ ಪ್ರೊಡಕ್ಷನ್ ಲೈನ್ ಶುರುವಾಗಿದೆ ಹಾಗೂ ನಾವು MCAವನ್ನು ಕೂಡ ಮಾಡ್ತಾ ಇದ್ದೇವೆ. ಆದರೆ ಇವೆರಡು ನಿರ್ಮಾಣವಾಗುವುದಕ್ಕಾಗಿ ಕನಿಷ್ಠ 10 ವರ್ಷಗಳ ಸಮಯ ಬೇಕಾಗಬಹುದು. ಖಂಡಿತ ಇವುಗಳು ನಿರ್ಮಾಣವಾಗ್ತವೆ. ಈ MCAದ ಬಗ್ಗೆ ಹೇಳುವುದಾದರೆ ಇದು ಭಾರತದ ಮೊದಲ ಸ್ವದೇಶಿ ಟೆಕ್ನಾಲಜಿಯಿಂದ ನಿರ್ಮಾಣವಾದ 5th ಜನರೇಷನ್ ಫೈಟರ್ ಜೆಟ್ ಆಗಲಿದೆ ಹಾಗೂ ಇದರಲ್ಲಿ ಲೇಟೆಸ್ಟ್ ಏವಿಯಾನಿಕ್ಸ್ ಇರಲಿದೆ. ಈ ಏವಿಯಾನಿಕ್ಸ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳೋದಾದರೆ, ನೀವು ಹೀಗೆ ಅಂದ್ಕೊಳ್ಳಿ, ನೀವು ಕಾರು ಅಥವಾ ಬೈಕನ್ನು ಚಲಿಸುವಾಗ ನಿಮ್ಮ ಮುಂದೆ ಇರುವಂತಹ ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳಿರ್ತವೆ. ಸೇಮ್ ಅದೇ ರೀತಿಯಲ್ಲಿ ಈ ಫೈಟರ್ ಜೆಟ್ಗಳನ್ನು ಹಾರಿಸಲಾಗುವಾಗ ಅದರಲ್ಲಿರುವ ಏವಿಯಾನಿಕ್ಸು ಇರ್ತದೆ. ಈ ಏವಿಯಾನಿಕ್ಸು ಅಕ್ಕಪಕ್ಕದಲ್ಲಿನ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತದೆ. ಅಂದರೆ ಯಾವ ಪ್ಲೇನ್ ಮುಂದೆ ಹೋಗ್ತಾ ಇದೆ, ಯಾವ ಪ್ಲೇನ್ ಹಿಂದೆ ಇದೆ, ಯಾವ ದಿಕ್ಕಿನಲ್ಲಿ ಗಾಳಿ ಚಲಿಸ್ತಾ ಇದೆ ಹಾಗೂ ಯಾವುದಾದ್ರೂ ಮಿಸೈಲ್ ನಿಮ್ಮ ಮುಂದೆ ಬರ್ತಾ ಇದೆ, ಇವೆಲ್ಲವುಗಳು ಈ ಏವಿಯಾನಿಕ್ಸಲ್ಲಿ ಬರ್ತವೆ. ಎಷ್ಟು ಅಡ್ವಾನ್ಸ್ಡ್ ನಿಮ್ಮ ಏವಿಯಾನಿಕ್ಸ್ ಇರ್ತದೆ ಅಷ್ಟೇ ಅಡ್ವಾನ್ಸ್ಡ್ ಆಗಿ ಪೈಲಟ್ಗಳು ಅದನ್ನು ಉಪಯೋಗಿಸಿ ಶತ್ರುಗಳನ್ನು ಸೋಲಿಸುತ್ತಾರೆ. ಇದೆಲ್ಲವೂ ಈ MCAದಲ್ಲಿ ಆಗಲಿದೆ. ಇದು ಡೆವಲಪ್ ಆಗುವುದಕ್ಕೆ, ಏರ್ಫೋರ್ಸ್ ಕೈಯಲ್ಲಿ ಬರುವುದಕ್ಕೆ 10ರಿಂದ 15 ವರ್ಷ ಸಮಯ ಬೇಕಾಗಬಹುದು. ಸೊ ಈಗ ಭಾರತ ಸರ್ಕಾರ ಏನು ಮಾಡಬೇಕು, ಇಂಡಿಯನ್ ಏರ್ಫೋರ್ಸ್ ಏನು ಮಾಡಬೇಕು, ಅದಕ್ಕಾಗಿ ಈಗ ಒಂದೇ ಒಂದು ಭರವಸೆ ಹಾದಿ ಅಂದರೆ ಅದು DRDO ಪ್ಲಾನ್ ಏನು ಮಾಡಿದೆ ಅಂದರೆ MCA ಪ್ಲೇನ್ ಪೂರ್ತಿ ಮಾಡುವುದಕ್ಕಾಗಿ ಬಹಳಷ್ಟು ಸಮಯ ಬೇಕಾಗ್ತದೆ. ಆದರೆ MCAದ 5th ಜನರೇಷನ್ ಕ್ಯಾಪಬಿಲಿಟೀಸ್ ಇರುವಂಥದರ ಏವಿಯಾನಿಕ್ಸ್, ರೆಡಾರ್ ವೆಪನ್ ಸಿಸ್ಟಮ್ ಅವುಗಳಂತೂ ನಮ್ಮ ಹತ್ತಿರ ರೆಡಿಯಾಗಿದೆ. ಅದರ ಉಪಯೋಗವನ್ನು ಮಾಡುತ್ತಾ ನಾವು ಅದನ್ನು ಸುಖೋಯ್ MKI 30ಯಲ್ಲಿ ಅಥವಾ MiG-29ನಲ್ಲಿ ಮಾಡಿಫೈ ಮಾಡಿಬಿಡ್ತೇವೆ. ಗೆಳೆಯರೇ, ಸುಖೋಯ್ 30 MKIಯನ್ನು ಬಹಳ ಹಗುರವಾಗಿ ಪರಿಗಣಿಸಬೇಡಿ, ಯಾಕಂದರೆ ಇದು ನಮ್ಮ ಸ್ನೇಹಿತ ರಷ್ಯಾದಾಗಿದೆ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಸ್ವಲ್ಪ ಗಮನವಿಟ್ಟು ಕೇಳಿ. ಸೊ ಗೆಳೆಯರೇ, ರಷ್ಯಾದಿಂದ ಸಿಕ್ಕಿರುವ ಈ ಸುಖೋಯ್ MKI 30 ಮಲ್ಟಿ ರೋಲ್ ಸುಪ್ಯಾರಿಟಿ ಫೈಟರ್ ಜೆಟ್ ಆಗಿದ್ದು ಮನೋವರಬಿಲಿಟಿ ಮೇಲೆ ಇದು ಫೋಕಸ್ ಮಾಡ್ತದೆ. ಸ್ವಲ್ಪ ಗಮನವಿಟ್ಟು ಕೇಳಿ ಗೆಳೆಯರೆ, ಯಾವುದನ್ನ ಮಲ್ಟಿ ರೋಲ್ ಅಂತ ಹೇಳ್ತಾರೆ? ಈ ಫೈಟರ್ಗಳು ಕೆಲವು ವಿಭಿನ್ನವಾದ ರೋಲನ್ನು ಪ್ಲೇ ಮಾಡಬೇಕಾಗ್ತದೆ. ಅದರೊಂದಿಗೆ ಇದು ಮನೋವರಬಿಲಿಟಿ ಅಂದರೆ ಗಾಳಿಯಲ್ಲಿ ಇದು ಎಷ್ಟು ಸ್ಪೀಡನ್ನು ಚೇಂಜ್ ಮಾಡುತ್ತದೆ, ಎಷ್ಟೊಂದು ಬೇಗ ಟರ್ನ್ ಮಾಡುತ್ತದೆ, ಎಷ್ಟು ತನ್ನ ಕಲಿಯನ್ನು ಪ್ರದರ್ಶಿಸುತ್ತದೆ, ಎಷ್ಟೊಂದು ಬೆಟರ್ ಮನೋವರಬಿಲಿಟಿ ಕ್ಷಮತೆ ಇರ್ತದೆ
ಅಷ್ಟೇ ಬೇಗ ಅದು ಡಾಗ್ ಫೈಟ್ ಅಲ್ಲಿ ಅಂದ್ರೆ 2 ಫೈಟರ್ ಜೆಟ್ಗಳು ಆಕಾಶದಲ್ಲಿ ಯುದ್ಧ ಮಾಡುತ್ತಿರುವಾಗ ಆ ಪ್ರೊಸೆಸ್ ಅನ್ನ ಡಾಗ್ ಫೈಟ್ ಅಂತ ಹೇಳಲಾಗುತ್ತದೆ. ಸೊ ಈ ರೀತಿಯ ಕ್ವಾಲಿಟಿಯನ್ನು ಹೊಂದಿದ ಈ ಸುಖೋಯ್ 30 MKI ಹಾಗೂ ಇದು ಎಲ್ಲಾ ಪ್ರಕಾರದ ಕಾಂಬ್ಯಾಕ್ಟ್ ರೋಲ್ ಅನ್ನ ಪ್ಲೇ ಮಾಡ್ತದೆ ಹಾಗೂ ಹೈ ಪೇಲೋಡ್ ಕೆಪಾಸಿಟಿ ಇದೆ. ಅಂದ್ರೆ ಇದು ಬಹಳಷ್ಟು ಹೆಚ್ಚಿನ ತೂಕವನ್ನ ಹೊತ್ತೊಯ್ಯಬಲ್ಲದು. ಅದು ಎಕ್ಸ್ಪ್ಲೋಸಿವ್ ಆಯಿತು, ನಂಬರ್ ಆಫ್ ಮಿಸೈಲ್ಸ್ ಅದನ್ನ ಹೊತ್ತಿಕೊಂಡು ಹಾರಬಹುದು. ಹಾಗೆ ನಾವು ಚೀನಾದ ಈ ಚೆಂಗ್ಡು J-20 ಸ್ಟೆಲ್ತ್ ಫೈಟರ್ ಜೆಟ್ ಬಗ್ಗೆ ಮಾತಾಡುವುದಾದ್ರೆ ಇದೊಂದು ಚೀನಾದ PLA ಅಂದ್ರೆ ಪೀಪಲ್ ಲಿಬರೇಷನ್ ಆರ್ಮಿ ಏರ್ಫೋರ್ಸ್ ಆಗಿದೆ. ಇದೊಂದು 5th ಜನರೇಷನ್ ನ ಪ್ಲೇನ್ ಆಗಿದ್ದು ಇದರ ವೈಶಿಷ್ಟ್ಯವೆಂದ್ರೆ ಇದು ಸ್ಟೆಲ್ತ್ ಏರ್ ಸುಪೆರಿಟಿ ಫೈಟರ್ ಇದೆ ಹಾಗೂ ಇದನ್ನ ಲಾಂಗ್ ರೇಂಜ್ ಫ್ಲೈಗಾಗಿ ಡಿಸೈನ್ ಮಾಡಲಾಗಿದೆ. ಇದು ಸ್ಟೆಲ್ತ್ ಆಗಿರುವುದರಿಂದ ರೆಡಾರ್ ಇದನ್ನ ಡಿಟೆಕ್ಟ್ ಮಾಡುವುದು ಬಹಳಷ್ಟು ಕಷ್ಟಕರ. ಒಂದ್ ವೇಳೆ ಡಿಟೆಕ್ಟ್ ಆದ್ರೂ ಕೂಡ ಆಗ ಇದು ಶತ್ರುಗಳ ಟೆರಿಟರಿಯಲ್ಲಿ ಬಹಳಷ್ಟು ಒಳಗಡೆ ಹೋಗಿರ್ತದೆ ಹಾಗೂ ಅಲ್ಲಿ ಹಾನಿಯನ್ನ ಉಂಟು ಮಾಡುತ್ತದೆ. ಸೊ ಇದರ ಕ್ವಾಲಿಟಿ ಇದಾಗಿದೆ. ಹಾಗೂ ಇದರ ಸ್ಟ್ರೆಂತ್ ಬಗ್ಗೆ ಹೇಳುವುದಾದ್ರೆ ಇದು ಲೋ ರೆಡಾರ್ ಕ್ರಾಸ್ ಸೆಕ್ಷನ್ ಅನ್ನ ಹೊಂದಿದೆ. ಸ್ಟೆಲ್ತ್ ಟೆಕ್ನಾಲಜಿ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಕಾಣಿಸದಂತೆ ತನ್ನನ್ನು ತಾನು ಬಚ್ಚಿಟ್ಟುಕೊಳ್ಳುವುದು. ಅಂದ್ರೆ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಈ ವಿಮಾನಗಳು ಕಾಣಿಸಬಾರದು. ಅದಕ್ಕಾಗಿ ಇವುಗಳನ್ನ ಸ್ಟೆಲ್ತ್ ಫೈಟರ್ ಜೆಟ್ ಅಂತ ಹೇಳಲಾಗುತ್ತದೆ. ಸೊ ನೀವು ಈಗ ಹೀಗೆ ಅನ್ಕೋತಾ ಇರಬಹುದು, ಇದು ಸ್ಟೆಲ್ತ್ ಇದೆ ಏನ್ ಕಾಣಿಸೋದೇ ಇಲ್ವಾ, ಚೀನಾದಿಂದ ಹಾರಿಸಿದ್ರೆ ಕಾಣಿಸದೇನೆ ನೇರವಾಗಿ ಡೆಲ್ಲಿಗೆ ಹೋಗ್ತದ? ಸೊ ಹಾಗಲ್ಲ ಗೆಳೆಯರೆ, ಯಾಕಂದ್ರೆ ಭಾರತದ ಹತ್ತಿರನೂ ಕೂಡ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇವೆ. ನಮ್ಮ ಹತ್ತಿರನೂ ಬಹಳಷ್ಟು ರೆಡಾರ್ಗಳು ಇವೆ. ಸೊ ಎರಡನೆಯದಾಗಿ ಇದು ಒಳಗಡೆ ಬಂದರೂ ಕೂಡ ಅದಕ್ಕಾಗಿ ನಾವು ಡಾಗ್ ಫೈಟ್ ಅನ್ನ ಮಾಡಬೇಕಾಗ್ತದೆ. ಆಗ ಗೆಳೆಯರೆ ಈ ಡಾಗ್ ಫೈಟ್ ಅಲ್ಲಿ ಚೆಂಗ್ಡು J-25 ಕಿಂತ ನಮ್ಮ ಈ ಸುಖೋಯ್ 30 MKI ಬಹಳಷ್ಟು ಸುಪೀರಿಯರ್ ಇದೆ. ಇಲ್ಲಿ J-20 ಟೆಕ್ನಾಲಜಿಯಲ್ಲಿ ಬಹಳ ಮುಂದುವರೆದಿದೆ. ಆದ್ರೆ ಡಾಗ್ ಫೈಟ್ ಅಲ್ಲಿ ಸುಖೋಯ್ ಮುಂದೆ ಅದಕ್ಕೆ ಆಗುವುದಿಲ್ಲ. ಸೊ ಈಗ ವಿಷಯಕ್ಕೆ ಬರೋಣ. ಇಲ್ಲಿ DRDO ಏನ್ ಮಾಡಲಿದೆ? DRDO ಇದರಲ್ಲಿ ಅಮ್ಕಾದಲ್ಲಿರುವ ಈ 5th ಜನರೇಷನ್ ನ ಏವಿಯಾನಿಕ್ಸ್ ಅನ್ನ ನೇರವಾಗಿ ಇದರಲ್ಲಿ ಅಳವಡಿಸಲಿದೆ. ಈ ಏವಿಯಾನಿಕ್ ಸಿಸ್ಟಮ್ ಬಹಳಷ್ಟು ಅಡ್ವಾನ್ಸ್ಡ್ ಆಗಿರಬಹುದು. ನಮ್ಮ ಈ ಜಾಗ್ವಾರ್ 20 ಟೆಕ್ನಾಲಜಿಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ಆಗಿರುವುದಾಗಿದೆ. ಇದಕ್ಕಿಂತ ಇನ್ನೂ ಹೆಚ್ಚು ಶಕ್ತಿಶಾಲಿ HSLD ಬಾಂಬ್. ಇವುಗಳು ಬಹಳಷ್ಟು ಪವರ್ಫುಲ್ ಬಾಂಬ್ಗಳಾಗಿರ್ತವೆ. ಅವುಗಳನ್ನ ಇದರಲ್ಲಿ ಅಳವಡಿಸಲಾಗುವುದು. ರೆಡಾರ್ ಹಾಗೂ ಸೆನ್ಸಾರ್ಸ್ ಅನ್ನು ಅಪ್ಗ್ರೇಡ್ ಮಾಡಲಾಗುವುದು. ಸೊ ಇದರಿಂದ ಟಾರ್ಗೆಟಿಂಗ್ ಸಾಮರ್ಥ್ಯವು ಹೆಚ್ಚಾಗ್ತದೆ. ಜೊತೆಗೆ ಇದರ ಇಂಜಿನ್ ಅನ್ನ ಅಪ್ಗ್ರೇಡ್ ಮಾಡಲಾಗುವುದು ಹಾಗೂ ಈ ರೀತಿಯಲ್ಲೇ MiG-29 ಜೊತೆನೂ ಆಗಲಿದೆ. ಈಗ ನೋಡಿ, ನಾವು ಅದೇ ಪ್ಲೇನ್ ಅನ್ನ ಇಡಲಿದ್ದೇವೆ. ಆದರೆ ಇದರಲ್ಲಿ ಅಳವಡಿಸಲಾಗಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಅಡ್ವಾನ್ಸ್ಡ್ ಆಗಿವೆ. ಸೊ ಇದರಿಂದ ಒಟ್ಟಾಗಿ ಹೇಳುವುದಾದ್ರೆ ಭಾರತವು ಈಗ ಚೀನಾದೊಂದಿಗೆ ಪ್ರತಿಸ್ಪರ್ಧಿಸಲು ಯಶಸ್ವಿ ಆಗಲಿದೆ. ಆದರೆ ಆದಷ್ಟು ಬೇಗ ನಾವು ಸ್ವದೇಶಿ ಫೈಟರ್ ಜೆಟ್ಸ್ಗಳನ್ನು ನಿರ್ಮಿಸಬೇಕಾಗ್ತದೆ. ಆಗಷ್ಟೇ ನಾವು ಚೀನಾದ ಈಕ್ವಲ್ ಆಗಿರ್ತೇವೆ. ಚೀನಾದ ಬಳಿ 2000 ವಿಮಾನಗಳಿವೆ, ಭಾರತದ ಬಳಿ 900 ವಿಮಾನಗಳಿವೆ. ಆದರೆ ಭಾರತದ ಪೈಲಟ್ಗಳ ಎಕ್ಸ್ಪೀರಿಯನ್ಸು ಚೀನಾದ ಪೈಲಟ್ಗಳಿಗಿಂತ ಹಲವು ಪಟ್ಟು ಹೆಚ್ಚು ಇದೆ. ನಮ್ಮ ಏರ್ ಬೇಸಸ್ಗಳು ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿವೆ. ಇದರಿಂದ ನಾವು 10 ವರ್ಷಗಳಲ್ಲಿ ಚೀನಾದ ಯುದ್ಧ ವಿಮಾನಗಳನ್ನು ಸೋಲಿಸಬಹುದು ಅನ್ನೋದನ್ನ ಊಹಿಸಬಹುದು. ಸೊ ಗೆಳೆಯರೆ, ವಾಯುಪಡೆಯಲ್ಲಿ ಭಾರತವು ಚೀನಾವನ್ನ ಬೀಟ್ ಮಾಡಬಹುದಂತ ನಮಗನ್ನಿಸ್ತಾ ಇದೆ. ಹಾಗಾದ್ರೆ ನಿಮ್ಗೇನು ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಸಾಧ್ಯವಾದಷ್ಟು ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.